ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಓವರಾಲ್ ಒಂದಿಷ್ಟು ಫ್ಲಾಟೆಸ್ಟ್ ಡೇ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಮೇಲೆ ಕೆಳಗಡೆ ಆಯಿತು. ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲಿ ಇವತ್ತು ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಇವೆರಡು ಮೇಲ್ಗಡೆ ಹೋಗಿತ್ತು. ಆಮೇಲೆ ಕೆಳಗಡೆ ಬಂತು, ಒಂದು ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗ್ಬೋದು ಮಾರ್ಕೆಟ್ ಅಂದ್ಕೊಂಡಿದ್ವಿ. ಯಾಕಂದರೆ ನಿಫ್ಟಿ ತುಂಬ ವೀಕ್ ಆಗಿತ್ತು. ಆದರೆ ಕೊನೆಗೆ ಮತ್ತೆ ಒಂದು ಸ್ಲೈಟಾಗಿ ರಿಕವರಿ ಅಂತ ಬಂದಿದೆ ಕೊನೆ ಮೂಮೆಂಟಲ್ಲಿ. ಸೊ ಐ ಟಿ ಸೆಕ್ಟರ್ ಇರೋದರಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿರುವಂಥ ಸೆಕ್ಟರ್ ಆಗಿತ್ತು. ಆದರೆ ಇವತ್ತು ಶ್ರೀರಾಮ್ ಫೈನಾನ್ಸು 2.56% ಅಪ್ ಮೂಮೆಂಟ್ ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಭಾರತೀಯ ಏರ್ಟೆಲ್ಲು 1.49% ಡೌನ್ ಮೂಮೆಂಟ್ ಬಂದಿರೋದ್ರ ಮೂಲಕ ಇವತ್ತು ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಸುಮಾರು ಸೆಕ್ಟರ್ಗಳಲ್ಲಿ ನಮಗೆ ರೆಡ್ ಕಾಣಿಸ್ತಾ ಇದೆ. ಇವಾಗ ಬ್ಯಾಂಕಿಂಗ್ ಸೆಕ್ಟರ್ ಜೊತೆಗೆ ಐ ಟಿ ಸೆಕ್ಟರ್ ಸ್ವಲ್ಪ ಇವತ್ತು ಪಾಸಿಟಿವ್ ಆಗಿತ್ತು. ಆ ಕಾರಣದಿಂದಾಗಿ ಮಾರ್ಕೆಟ್ ಕೂಡ ಒಂದೇ ರೇಂಜಲ್ಲಿ ಉಳಿಯೋಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ನೋಡ್ತಾ ಹೋಗೋದಾದರೆ LIC ಇವತ್ತು 3.87% ಕರೆಕ್ಷನ್ ಬಂದಿರೋದ್ರ ಮೂಲಕ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಚೋಳಮಂಡಲಂ ಫೈನಾನ್ಸ್ ಅನ್ಸುತ್ತೆ 4.22% ಅಪ್ ಮೂಮೆಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. L&T ಮೈಂಟ್ರಿನಲ್ಲಿ ತುಂಬ ಒಂದು ಮೇಲ್ಗಡೆ ಹೋಗಿತ್ತು. ಒಂದು ಶಾರ್ಟ್ ಟ್ರೇಡಿಂಗ್ ಆಪರ್ಚುನಿಟಿ ಇತ್ತು ಇಂಟ್ರಾಡೇನಲ್ಲಿ, ಅದ್ರ ಬಗ್ಗೆ ಮಾತಾಡಿದ್ವಿ ಕೂಡ. ಸೊ ನೋಡ್ತಾ ಹೋಗೋಣ ಓವರಾಲ್ ಆಗಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನೋಡ್ತಾ ಹೋಗೋದಾದ್ರೆ, ಇವತ್ತು ನೋಡಿ ಡೈಲಿ ಕ್ಯಾಂಡಲ್ ನೋಡಿದ್ರೆ ನಿಫ್ಟಿ ಆಲ್ಮೋಸ್ಟ್ 24,510 ಹತ್ತಿರ ಬಂದು ಟೆಸ್ಟ್ ಆಗಿ ಕೊನೆಯ ಮೂಮೆಂಟಲ್ಲಿ ಒಂದು ರಿಕವರಿ ಬಂದು ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಈವನ್ ಫಿನ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ. ಸೊ ಸ್ಟಾರ್ಟಿಂಗಲ್ಲಿ ಫಸ್ಟ್ ಹಾಫಲ್ಲಿ ಮೇಲ್ಗಡೆ ಹೋಗಿತ್ತು, ಆಮೇಲೆ ತುಂಬ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಈ ರೀತಿಯಾಗಿ ಕೊನೆ ಮೂಮೆಂಟಲ್ಲಿ ಒಂದು ಪುಷ್ ಬಂದಿದೆ. ಎಸ್ಪೆಷಲಿ ಮಿಡ್ ಕ್ಯಾಪ್ ನಿಫ್ಟಿ ಅದು ಇಂಟ್ರಾಡೇ ಟ್ರೇಡ್ ಕೂಡ ಇತ್ತು. 13,000 ಪಿ ಸೆಲ್ ಮಾಡಿದ್ರಿಂದ ಒಂದು 20-25 ಪಾಯಿಂಟ್ ಇನ್ನೂ ಕೆಳಗಡೆ ಹೋಗಿತ್ತು. ಆ ಟ್ರೇಡ್ ಒಂದು ಆಪರ್ಚುನಿಟಿ ಇತ್ತು ನಮಗೆ ಯಾವುದರಲ್ಲಿ, ಮಿಡ್ ಕ್ಯಾಪ್ ನಿಫ್ಟಿ. ಯಾಕಂದರೆ ಮಿಡ್ ಕ್ಯಾಪ್ ನಿಫ್ಟಿ ಇರೋದ್ರಲ್ಲಿ ಸ್ಟ್ರಾಂಗ್ ಕಾಣಿಸ್ತಾ ಇರೋದು ಮಿಡ್ ಕ್ಯಾಪ್ ನಿಫ್ಟಿ ಅಂತ ಮಾತಾಡಿದ್ವಿ. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಕೂಡ ರೇಂಜ್ ಬೌಂಡ್ ಆಗಿದೆ. ನೋಡಿ ಈ ವಾರದಲ್ಲಿ ಎಲ್ಲೂ ಕೂಡ ಏನೂ ಒಂದು ಮೊಮೆಂಟ್ ಹೇಳಿಲ್ಲ. ನೋಡಿ ಈ ಥರ ಒಂದು ವಾರದಲ್ಲಿ ಇಡೀ ದಿನ ಒಂದು ರೇಂಜ್ ಬೌಂಡ್ ಆಗಿದ್ದಾಗ ಸಹಜವಾಗಿ ನಮ್ಗೆ ಏನಾಗ್ತಾ ಹೋಗುತ್ತೆ, ಎಕ್ಸ್ಪೈರಿ ದಿನಗಳು ಅಥವಾ ಎಕ್ಸ್ಪೈರಿ ಹಿಂದಿನ ದಿನಗಳು ಅಂತ ಬಂದಾಗ ಜೋರಾಗಿರುವಂಥ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ. ನಾಳೆ ಯಾವುದೇ ಎಕ್ಸ್ಪೈರಿ ಇಲ್ಲ, ಬಟ್ ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿದೆ. ಅದೇ ರೀತಿಯಾಗಿ ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿದೆ. ಸೊ ಮೇಲ್ಗಡೆ 24,800 ರೆಸಿಸ್ಟೆನ್ಸ್ ಇದೆ, ಕೆಳಗಡೆ 24,500 ಸಪೋರ್ಟ್ ಇದೆ. 24,500 ಬಿಟ್ಟು ಕೆಳಗಡೆ ಬರ್ತು ಅಂದರೆ ಮಾರ್ಕೆಟು ಜೋರಾಗಿ ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ, ವೀಕ್ ಆಗ್ತಾ ಹೋಗುತ್ತೆ. 24,800 ಮತ್ತೆ ಟೆಸ್ಟ್ ಮಾಡೋಯ್ತು ಅಂತಂದರೆ ಮತ್ತೆ ಮಾರ್ಕೆಟು 25,000 ಕೆಳಗಡೆ ಹೋಗ್ತಾ ಹೋಗುತ್ತೆ. ನೋಡೋಣ 24,800 24,500 ನಾಳೆ ಯಾವುದಾದ್ರೂ ಒಂದು ರೇಂಜನ್ನು ಬಿಟ್ಕೊಡುತ್ತಾ ಅಂತ. ಕಂಪ್ಯಾರಿಟಿವ್ಲಿ ನಿಫ್ಟಿ ಸ್ವಲ್ಪ ವೀಕ್ ಆಗಿದೆ ಬೇರೆ ಇಂಡೆಕ್ಸಿಗೆ ಹೋಲಿಸಿದ್ರೆ. ನಾಳೆ ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಇದುಗಳು ಏನು ಮಾಡುತ್ತೆ ಅನ್ನೋದ್ರ ಮೇಲೆ ಸೊ ನಿಫ್ಟಿನೂ ಕೂಡ ನಿರ್ಧಾರ ಆಗ್ತಾ ಹೋಗ್ಬೋದು. ಹೆವಿ ವೇಟ್ಸ್ನ ನೋಡ್ತಾ ಬರೋದಾದರೆ ಇವತ್ತು HDFC ಬ್ಯಾಂಕು ನೆನ್ನೆ ಪಾಸಿಟಿವ್ ಆಗಿತ್ತು, ಇವತ್ತು ಸ್ವಲ್ಪ ಒಂದು ನೆಗೆಟಿವ್ ಆಗಿದೆ. ತುಂಬ ನೆಗೆಟಿವ್ ಆಗಿ ಟರ್ನ್ ಆಗಿಲ್ಲ. ICICI ಬ್ಯಾಂಕ್ ಕೆಳಗಡೆ ಬಂದಿದ್ದು ಇವತ್ತು ರಿಕವರಿನ ಕೊಡ್ತು. ಅದೇ ರೀತಿಯಾಗಿ FMCG ಪ್ಯಾಕು ಈಗಲೂ ಕೂಡ ಓಕೆ, ನೆನ್ನೆ ಏನಿತ್ತು ಅದೇ ಲೆವೆಲಲ್ಲಿ ನಿಂತ್ಕೊಂಡಿದೆ. ರಿಲಯನ್ಸ್ ವೀಕ್ ಆಗೋ ಥರ ಕಾಣಿಸ್ತಾ ಇದೆ. ರಿಲಯನ್ಸಲ್ಲಿ ಒಂದು ಸುದ್ದಿ ಕೂಡ ಬಂದಿದೆ, $3 ಬಿಲಿಯನ್ ಅಷ್ಟು ಸಾಲ ಒಂದು ತೊಗೊಳಕ್ಕೆ ನೋಡ್ತಾ ಇದ್ದಾರೆ ಅಂತ. ಇದು ಆ್ಯಸ್ ಅನ್ ಇನ್ವೆಸ್ಟರ್ ನಮಗೆ ಒಂದು ರೆಡ್ ಫ್ಲಾಗ್ ಆಗಬೇಕು ರಿಲಯನ್ಸಲ್ಲಿ. ಯಾಕೆಂದರೆ ಇತ್ತೀಚೆಗಷ್ಟೇ ಈ ವರ್ಷ ಅಷ್ಟೇ ಸಾಲಗಳು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾರೆ, ಇನ್ನೂ ಕಮ್ಮಿ ಆಗಿಲ್ಲ. ತುಂಬ ಒಂದು ದೊಡ್ಡ ಮಟ್ಟಿನ ಸಾಲ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ಮೇಲೆ. ಬಟ್ ಬಿಸ್ನೆಸ್ನ ಡೈವರ್ಸಿಫಿಕೇಷನ್ ಮಾಡಿದರೆ ಅದಕ್ಕೆ ಗ್ರೋತ್ಗೋಸ್ಕರ ತೊಗೊತಾ ಇದ್ದಾರೆ ಅಂತ ಏನೇ ಇರ್ಬೋದಿತ್ತು. ಬಟ್ ಬೋನಸ್ ಇಶ್ಯೂ ಮತ್ತೊಂದು ಈ ಥರ ಎಲ್ಲ ಬಂದಿತ್ತು. ಬೇರೆ ಅನ್ನೆಸೆಸರಿ ಖರ್ಚಿಗಿಂತ ಕಂಪ್ನಿ ಗ್ರೋತಿಗೆ ಫೋಕಸ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತಾ ಹೋಗುತ್ತೆ. ಸೊ ಅಕಸ್ಮಾತ್ ಆ ಸಾಲ ಏನಾದ್ರು ಅಪ್ರೂವಲ್ ಆಗಿ ಹೋಗಿ ಅದು ವಾಪಸ್ ಬಂತು ಅಂತಂದರೆ ಅದನ್ನು ಯಾವುದಕ್ಕೆ ಯುಟಿಲೈಸ್ ಮಾಡ್ತಾ ಇರೋದು ತುಂಬ ಒಂದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದು ರಿಲಯನ್ಸ್ ಸ್ಟಾಕಿಗೆ ಹೊಡೆತ ಬೀಳ್ತಾ ಹೋಗ್ಬೋದು, ಬಾರೋಯಿಂಗ್ಸ್ ಜಾಸ್ತಿ ಆಗುವಂಥದ್ದು. ಆಕ್ಸಿಸ್ ಬ್ಯಾಂಕ್ ಇವತ್ತು ಕೂಡ ವೀಕ್ ಆಗಿತ್ತು. L&T ಆಲ್ಮೋಸ್ಟ್ ಆಲ್ ಟೈಮ್ ಹೈಯಲ್ಲಿದೆ ಅಲ್ವಾ, ಈಗ ಆಲ್ ಟೈಮ್ ಹೈಯಿಂದ ಅಲ್ಲಿ ಒಂದು ಪಾಸ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೊ ಓವರಾಲ್ ನೋಡ್ತಾ ಬರೋದಾದರೆ ನಿಫ್ಟಿ 500ಅಲ್ಲಿ ರೈಮಂಡ್ಸು ನೆನ್ನೆ ಕೂಡ ಪಾಸಿಟಿವ್ ಆಗಿತ್ತು, ಇವತ್ತು ಕೂಡ ಪಾಸಿಟಿವ್ ಆಗಿದೆ, ಅದು ಮೇಲ್ಗಡೆ ಹೋಗಿದೆ. HEG ನೆನ್ನೆ ಒಬ್ಬರು ಕೇಳಿದ್ರಿ ಗ್ರಾಫೈಟ್ ಇಂಡಸ್ಟ್ರೀಸ್ ಸ್ಟಾಕ್ಸ್ಗಳು, ಅದು ಗ್ರಾಫೈಟ್ ಇಂಡಿಯಾ ಆಗಿರ್ಬೋದು, HEG ಆಗಿರ್ಬೋದು ತುಂಬ ಮೇಲ್ಗಡೆ ಹೋಗಿದೆ ಅಂತ ನಿಮಗೆ ರಿಪ್ಲೈ ಮಾಡಿದ್ದೀನಿ ಸರ್. HEG ತುಂಬ ಓವರ್ ವ್ಯಾಲ್ಯೂಡ್, ಇವಾಗ ಬೇಡ, ಏನೋ ನ್ಯೂಸ್ ಬಂದಿರ್ಬೋದು ಮತ್ತೊಂದಾಗಿರ್ಬೋದು. ಇವತ್ತು ಅದೇ ಇವತ್ತಿನ ಟಾಪ್ ಲೂಸರ್ ಕೂಡ ಆಗಿದೆ. ಬಟ್ ರೈಮಂಡಲ್ಲಿ ನಾವು ಹಿಂದೆ ಮಾತಾಡ್ಕೊಂಡಾಗೆ ಒಂದು ಒಳ್ಳೆ ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ವಾಲ್ಯೂಮ್ ಬ್ರೇಕ್ಔಟು, ರೇಂಜ್ ಬ್ರೇಕ್ಔಟು ಎಲ್ಲದೂ ಕೂಡ ಆಗ್ತಾ ಇದೆ. MCX ನಾನು ಸ್ವಲ್ಪ ಚೆಕ್ ಮಾಡೋಕ್ಕೆ ನೋಡಿದೆ ಆ ಆಪ್ಷನ್ ಚೇನ್ನ. ನೋಡಿ ಕ್ರೂಡ್ ಆಯಿಲ್ನ ಒಂದು ಹೊರತುಪಡಿಸಿದ್ರೆ ನನ್ನ ಪ್ರಕಾರ ಬೇರೆ ಯಾವುದ್ರಲ್ಲೂ ಒಂದು ಲಿಕ್ವಿಡಿಟಿ ಅನ್ನೋದು ತುಂಬ ಕಮ್ಮಿ ಇದೆ. ಓನ್ಲಿ ಕ್ರೂಡ್ ಆಯಿಲಲ್ಲಿ ನಮಗೆ ಒಂದು ಒಳ್ಳೆ ರೀತಿಯಾದಂಥ ಒಂದು 1000 ಗಟ್ಟಲೆನಲ್ಲಿ OIಗಳು ಕಾಣಿಸ್ತಾ ಇದೆ, ಅಂದರೆ ಅಟ್ ದ ಮನಿ ಅದರಲ್ಲೆಲ್ಲ. ಅದನ್ನು ಬಿಟ್ಟು ನೋಡೋದಾದರೆ ಗೋಲ್ಡ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲದರಲ್ಲೂ ಕೂಡ ನಮಗೆ ವೊಲಟಿಲಿಟಿ ತುಂಬ ಇರುತ್ತೆ. ಜೊತೆಗೆ ಯಾವುದೇ ರೀತಿಯಾದಂಥ ಲಿಕ್ವಿಡಿಟಿ ಇಲ್ಲ. ಎಸ್ಪೆಷಲಿ ರೌಂಡ್ ಲೆವೆಲಲ್ಲಿ 77,500 ಅದರಲ್ಲೂ ಕೂಡ ಬೆರಳೆ ಎಣಿಕೆ ನೋಡಿ 77,379 ಈ ಥರ ಟಿಕ್ಕೆ ಆಗೋದಿಲ್ಲ, ತುಂಬ ಒಂದು ರಿಸ್ಕಿ ಇದೆ. ಹಾಗಾಗಿ MCXಲ್ಲಿ ಯಾವ ಥರ ಟ್ರೇಡ್ ಮಾಡ್ತೀರಾ ಅನ್ನೋದು ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಸುಮಾರು ನೋಡಿ ನ್ಯಾಚುರಲ್ ಗ್ಯಾಸಲ್ಲೂ ಕೂಡ, ಯಾಕೆಂದರೆ ಎರಡನೇ ಸೆಷನ್ ಇವಾಗ 5 ಗಂಟೆಯಿಂದ ರಾತ್ರಿ 11-11:30 ತನಕ ಓಪನ್ ಇರುತ್ತೆ. ಸೊ ನ್ಯಾಚುರಲ್ ಗ್ಯಾಸಲ್ಲಿ ಸ್ವಲ್ಪ ಪರವಾಗಿಲ್ಲ, ನ್ಯಾಚುರಲ್ ಗ್ಯಾಸು ಮತ್ತು ಕ್ರೂಡ್ ಇವೆರಡರಲ್ಲೇ ಸ್ವಲ್ಪ ಒಂದು ಲಿಕ್ವಿಡಿಟಿ ಅಂತ ಇರೋದು. ಗೋಲ್ಡು, ಸಿಲ್ವರು, ಜಿಂಕು ಯಾವುದ್ರಲ್ಲೂ ಕೂಡ ಲಿಕ್ವಿಡಿಟಿ ಇಲ್ಲ. ಸೊ ಕ್ರೂಡ್ ಆಯಿಲು ಅಥವಾ ಯಾವುದು ನ್ಯಾಚುರಲ್ ಗ್ಯಾಸ್ ಇವೆರಡರಲ್ಲಿ ಸ್ವಲ್ಪ ಲಿಕ್ವಿಡಿಟಿ ಇದೆ. ಸೊ ಇಂಟ್ರೆಸ್ಟ್, ನಾನು ಯಾವುದಕ್ಕೂ ಕಮೋಡಿಟಿ ಟ್ರೇಡ್ ಮಾಡಿಲ್ಲ, ಅದಕ್ಕೋಸ್ಕರ ಇವತ್ತೊಂದು ಪೋಲ್ ಕೂಡ ಮಾಡಿದೆ ಗ್ರೂಪಲ್ಲಿ. ಕೆಲವರು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಿ, ಕೆಲವರು ಆಲ್ರೆಡಿ ಕಮೋಡಿಟಿ ಟ್ರೇಡ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ರಿ. ಯಾವ ರೀತಿ ಏನು ಪ್ಲ್ಯಾನ್ ಮಾಡ್ತೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಬರೋದಾದ್ರೆ
ನೋಡೋದಾದರೆ ಮೊದಲಾಗಿ ಇಂಡಿಯಾ ವಿಕ್ಸು ನೋಡಿ, ಇಂಡಿಯಾ ವಿಕ್ಸು ಈಗಲೂ ಕೂಡ ಕಂಫರ್ಟಬಲ್ ಆಗಿ 13-14 ಕೆಳಗಡೆ ಬಂದಿದೆ. ಹಾಗಾಗಿ ಮಾರ್ಕೆಟಲ್ಲಿ ಇನ್ನೂ ಒಂದು ನೆಗೆಟಿವಿಟಿ ಟರ್ನ್ ಅಂತ ಇಲ್ಲ. ಅಫ್ಕೋರ್ಸ್ ಇವತ್ತು ಫಸ್ಟ್ ಹಾಫಲ್ಲಿ ಸ್ವಲ್ಪ ಒಂದು ವೊಲಟೈಲ್ ಆಗಿತ್ತು, ಅದಾದಮೇಲೆ ಕೆಳಗಡೆ ಬಂದಿದೆ. ನಾಳೆ ಅಪ್ಪಿತಪ್ಪಿ ಇಂಡಿಯಾ ವಿಕ್ಸ್ ಏನಾದ್ರು ಮೇಲ್ಗಡೆ ಹೋಯಿತು ಅಂತಂದರೆ ಮಾರ್ಕೆಟ್ ಒಂದು ನೆಗೆಟಿವ್ ಸೆಂಟಿಮೆಂಟ್ಗೆ ಬರುವಂಥ ಸಾಧ್ಯತೆ ಇದೆ. ಎಲ್ಲಿ ತನಕ 14-15 ಕೆಳಗಡೆ ಲೆವೆಲೇ ಇರುತ್ತೋ ಅಲ್ಲಿ ತನಕ ಮಾರ್ಕೆಟು ಇದೇ ರೀತಿಯಾಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಅಪ್ಸೈಡ್ ಮೂವ್ಮೆಂಟ್ಗೆ ನೋಡ್ತಾ ಹೋಗ್ಬೋದು. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಮೊದಲನೇದಾಗಿ LTTS L&T ಟೆಕ್ನಾಲಜಿ ಸರ್ವಿಸಸ್ IT ಕಂಪನಿ, ಇದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ರೆ ವ್ಯಾಲ್ಯೂಯೇಷನ್ ವೈಸು ನಮ್ಮ ಏನು ಮಾರ್ಕೆಟ್ ಲೀಡರ್ಸ್ ಏನಿದ್ದಾರೆ IT ಇನ್ಫೋಸಿಸ್ ಆಗಿರ್ಬೋದು, TCS ಆಗಿರ್ಬೋದು, ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂಯೇಷನಲ್ಲೇ ಇದೆ. ಬಟ್ ಓವರಾಲ್ ಇವಾಗ ನೋಡೋದಾದರೆ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಝೋನ್ಗೆ ಬಂದಿದೆ. ಇದು 2021 ಮಾಡಿದಂಥ ಹೈ ಈಗ ಬಂದಿದೆ. ಅಕಸ್ಮಾತ್ 5600 ಈ ಸಲ ಅಟೆಂಡ್ ಮಾಡ್ತಾ ಹೋಯ್ತು ಅಂದರೆ, ಯಾಕಂದರೆ 1, 2, 3 ಸಲ ಅಟೆಂಡ್ ಮಾಡುವಂಥ ಝೋನು ಈಗ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. IT ಗೆ ಜನವರಿ ಅನ್ನೋದು ಡಿಸೈಡಿಂಗ್ ಮಂತ್ ಆಗಿರುತ್ತೆ. ಯಾಕೆಂದರೆ ಟ್ರಂಪ್ ಅವ್ರು ಬಂದ ಮೇಲೆ ಪಾಲಿಸಿಗಳಲ್ಲಿ ಏನು ಚೇಂಜಸ್ ಆಗುತ್ತೆ, ಇಂಡಿಯನ್ IT ಕಂಪ್ನಿಗಳಿಗೆ ಏನೇನು ಅದರಿಂದ ಸಾಧಕ ಬಾಧಕಗಳಾಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂತ ಅನ್ಕೊತೀನಿ ನಾನು. ಅಲ್ಲಿ ತನಕ IT ಒಂದು ಸಬ್ಡ್ಯೂ ಆಗಿ ಇದೇ ಝೋನಲ್ಲಿ ಬಂದು ನಿಂತ್ಕೊಂಡಿರ್ಬೋದು. ಜನವರಿ ಪಾಲಿಸಿ ಏನು ಬರ್ತಾರೆ 20ನೇ ತಾರೀಕು ಆದಮೇಲೆ ಏನು ಬರುತ್ತೆ ಅದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗ್ಬೋದು ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ದಯವಿಟ್ಟು ಈಗ ಆಲ್ ಟೈಮ್ ಹೈಯಲ್ಲಿ ಬೇಡ, ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಅಕಸ್ಮಾತ್ ಇಲ್ಲೇನಾದ್ರು ಒಂದು ಒಳ್ಳೆ ವಾಲ್ಯೂಮಲ್ಲಿ ಬ್ರೇಕ್ಔಟ್ ಆಯಿತು ಅಂತಂದರೆ ಖಂಡಿತ ಒಂದು ಮೊಮೆಂಟಮ್ ಇನ್ವೆಸ್ಟಿಂಗ್ಗೆ ಒಂದು ಆಪರ್ಚುನಿಟಿ ಓಪನ್ ಆಗ್ತಾ ಹೋಗುತ್ತೆ, ಆಗ ನೋಡ್ತಾ ಹೋಗ್ಬೋದು. ಗಾಡ್ರೇಜ್ ಅಂತ ಕಮೆಂಟ್ ಮಾಡಿದ್ರಿ, ಯಾವ ಸ್ಟಾಕ್ ಅಂತ ಹೇಳಿಲ್ಲ ಸರ್. ಗಾಡ್ರೇಜ್ ಇಂದು ಸುಮಾರಿದೆ. ಗಾಡ್ರೇಜ್ ಕನ್ಸ್ಯೂಮರ್ಸ್ ಇದೆ, ಗಾಡ್ರೇಜು ಅಗ್ರಿದು ಯಾವುದೋ ಒಂದಿದೆ, ಪ್ರಾಪರ್ಟಿ ಇದೆ. ನಾನು ಪ್ರಾಪರ್ಟಿ ಹೇಳಿರ್ಬೋದು ಅಂದ್ಕೊಂಡು ಅದನ್ನು ತೊಗೊಂಡಿದ್ದೀನಿ. ಸೊ ರಿಯಲ್ ಎಸ್ಟೇಟ್ ಸೆಕ್ಟರ್ಸ್ ಇತ್ತೀಚೆಗಷ್ಟೇ ಒಂದು ಸ್ವಲ್ಪ ಟರ್ನ್ ಅರೌಂಡ್ ಆಗಿತ್ತು, ಅದೆಲ್ಲ ನೋಡಿದ್ವಿ. 2021 ಮಾಡಿದಂಥ ಹೈನ ಇಲ್ಲಿ ಮೇಲ್ಗಡೆ ಬಿಟ್ಟು ಹೋಗಿತ್ತು. ಐ ಥಿಂಕ್ ಆನ್ ಗುಡ್ ವಾಲ್ಯೂಮಲ್ಲಿ ಕೂಡ ಇದು ಬ್ರೇಕ್ಔಟ್ ಆಗಿತ್ತು ಆ ಝೋನ್ನ. ಅದನ್ನ ಈಗ ನೋಡಿ ವಾಪಸ್ ಬಂದರೆ ಅದೇ ಲೆವೆಲ್ ಇವಾಗ ಏನಾಗ್ತಾ ಇದೆ, ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಇದೆ. 2596 ಲೆವೆಲು. ಗಾಡ್ರೇಜ್ ಪ್ರಾಪರ್ಟೀಸು ಕರ್ನಾಟಕದಲ್ಲಿ ಅಷ್ಟು ಕೇಳ್ತಿರೋ ಗೊತ್ತಿಲ್ಲ, ಬಟ್ ಓವರಾಲ್ ಇಂಡಿಯಾದಲ್ಲಿ ಅಂತ ನೋಡೋದಾದರೆ ಹೈಯೆಸ್ಟ್ ಪ್ರಾಪರ್ಟಿ ಸೆಲ್ ಮಾಡಿರೋದು ಗಾಡ್ರೇಜ್ ಪ್ರಾಪರ್ಟೀಸ್, ಅವರೇ ನಂಬರ್ 1 ಸ್ಥಾನದಲ್ಲಿರುವಂಥದ್ದು. ಹಾಗಾಗಿ ಈಗ ಒಂದು 2596 ಈ ಲೆವೆಲ್ಗೆ ಬಂದಿದೆ. ಸೊ ವಾಪಸ್ಸು ಇಲ್ಲಿ ನೋಡೋದಾದರೆ ಇದು ಕಪ್ ಆ್ಯಂಡ್ ಹ್ಯಾಂಡ್ಲು ಏನೋ ಅಂತ ಹೇಳೋಕ್ಕೆ ಇನ್ನು ಮೇಲ್ಗಡೆ ಆಗೋಯ್ತಿದ್ದು, ಅದನ್ನ ಆ ಥರ ಕರೆಯೋಕ್ಕಾಗೋದಿಲ್ಲ. ಬಟ್ 2596 ಒಂದು ಸಪೋರ್ಟ್ ಇದೆ, ಅಲ್ಲಿ ಬಂದಾಗೆಲ್ಲ ವಾಪಸ್ ಸ್ಟ್ರಾಂಗ್ ಆಗಿ ರಿಕವರಿ ಕೂಡ ಆಗ್ತಾಯಿದೆ. ಈಗ ಫ್ರೆಶ್ ಅಕ್ಯುಮುಲೇಷನ್ ನಾನು ರೆಕಮೆಂಡ್ ಮಾಡೋದಿಲ್ಲ ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ. ಬಟ್ ಆಲ್ರೆಡಿ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ. 2600 ಈ ಲೆವೆಲ್ ಅಂತ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಆಗ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅಲ್ಲಿ ತನಕ ಹೋಲ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ವಿಪ್ರೋ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ವಿಪ್ರೋ ಒಂದು ಟರ್ನ್ ಅರೌಂಡ್ ಆಗ್ತಾರಂಥ ಸ್ಟಾಕು ಸ್ಪ್ಲಿಟ್ಟಲ್ಲಿ ಆಗಿತ್ತು, ಈಗ ಲೆವೆಲ್ಗಳು ಚೇಂಜ್ ಆಗಿರುತ್ತೆ. ಐ ಥಿಂಕ್ ನಾವು 387ಕ್ಕೆ ಹಾಕೊಂಡಿದ್ವಿ ಅಂದರೆ ಇವಾಗ ಅದರ ಅರ್ಧ ಅಂತಂದರೆ ಸರಿಸುಮಾರು 190 ಈ ಲೆವೆಲ್ಗೆ ಹಾಕೊಬೇಕಾಗುತ್ತೆ. 190 ಅಂದರೆ ನೋಡಿ ಇಲ್ಲಿ ನೋಡಿ ಅದೇನಿರುತ್ತೋ ಅದು ಅಡ್ಜಸ್ಟ್ ಆಗಿರುತ್ತೆ ಆಟೋಮೆಟಿಕಲಿ. 200, 190 ಈ ಲೆವೆಲಲ್ಲಿ ನೋಡಿ ಒಂದು ಸಪೋರ್ಟ್ ಝೋನ್ ಇದೆ. ಸೊ ಈ ಝೋನು ಬಂದಾಗೆಲ್ಲ ಇಲ್ಲಿಂದ ವಾಪಸ್ಸು ಮೇಲ್ಗಡೆ ಹೋಗಿದೆ. ಅಗೇನ್ ಆ್ಯಸ್ ಯೂಶುವಲ್ ಎಲ್ಲ IT ಸ್ಟಾಕ್ಗಳು ಕೂಡ ಆಲ್ ಟೈಮ್ ಹೈ ಹತ್ತಿರ ಬಂದು ನಿಂತ್ಕೊತಾ ಇದ್ದಾವೆ. ಜನವರಿ ಅನ್ನೋದು ಡಿಸೈಡಿಂಗ್ ಮಂತ್ ಆಗಿರುತ್ತೆ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ. ಅದೇ ರೀತಿಯಾಗಿ ರಾಮ ಸ್ಟೀಲ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡ ಮೂಮೆಂಟ್ ಆಗಿ ಬರ್ತಾ ಇದೆ 2-3 ವರ್ಷದಿಂದ. ಈಗ ಹೆವಿ ವಾಲ್ಯೂಮ್ ಕೂಡ ಆಗಿದೆ, ಬಟ್ ವ್ಯಾಲ್ಯೂಯೇಷನ್ ವೈಸ್ ಕಾಸ್ಟ್ಲಿ ವ್ಯಾಲ್ಯೂಯೇಷನ್ ಅಂತ ಅನಿಸ್ತು. ಹಾಗಾಗಿ ಆಲ್ರೆಡಿ ನೋಡಿ ಇಲ್ಲಿಂದ ಒಂದು ಡಂಪ್ ಮಾಡಿ ಕೆಳಗಡೆ ಹೋಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಚುಕ್ಕಿ ಆಟ ಇಟ್ಟಿಲ್ಲ ಸ್ಟಾಕು, ವಿಚ್ ಇಸ್ ಎ ಗುಡ್ ಸೈನ್. ಆದರೂ ಕೂಡ ಇಲ್ಲಿ ಏನೇನು ಮೂಮೆಂಟ್ ಆಗಬೇಕಾಗಿತ್ತು ಅದು ಆಗಿದೆ ಅಂತ ಅನ್ಕೊತೀನಿ. ಹೈ ವ್ಯಾಲ್ಯೂಯೇಷನಲ್ಲಿದೆ. ಈಗ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಈಗ ಎಕ್ಸಿಟ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಆರ್ತಿ ಇಂಡಸ್ಟ್ರೀಸ್ದು ಏನು ಕತೆ ನೋಡಿ, ಒಂದು ಆಲ್ಮೋಸ್ಟ್ 1-2 ತಿಂಗಳಿಂದ ಒಂದೇ ಝೋನಲ್ಲಿದೆ, ಆದರೆ ಯಾರೂ ಪೊಟೆನ್ಷಿಯಲ್ ಬೈಯರ್ಸ್ ಕಾಣಿಸ್ತಾ ಇಲ್ಲ. ಇಲ್ಲಿ ಒಂದು ದೊಡ್ಡ ವಾಲ್ಯೂಮ್ ಆಗಿದ್ಬಿಟ್ರೆ ಈ ದಿನ ಅದು ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಅದಾದಮೇಲೆ ಯಾರೂ ತೊಗೊಳಕ್ಕೆ ಬಂದಿಲ್ಲ. ಸೊ ಸ್ಪೆಷಾಲಿಟಿ ಕೆಮಿಕಲ್ಲಿ ದೀಪಕ್ ನೈಟ್ರೇಟು ನಮ್ಮ ಫೇವ್ರೇಟ್ ಸ್ಟಾಕ್ ಅಂತ ಮಾತಾಡ್ತಾನೆ ಬಂದಿದ್ವಿ. ಸೊ ಸ್ಪೆಷಾಲಿಟಿ ಕೆಮಿಕಲ್ಲಿ FIIಗಳು ಆ್ಯಡ್ ಮಾಡ್ಕೊಂಡಿದ್ದಾರೆ, ಆದರೂ ಕೂಡ ಆರ್ತಿ ಇಂಡಸ್ಟ್ರೀಸ್ನ ನೋಡಿಲ್ಲ ಅಂತಂದರೆ ಸ್ವಲ್ಪ ಹುಷಾರಾಗಿ ಬರಬೇಕು. ಪ್ರಮೋಟರ್ಗಳು ಕೂಡ ಆಚೆ ಹೋಗ್ತಾ ಇದ್ದಾರೆ. ಲಾಸ್ಟ್ ಒಂದು 4 ಕ್ವಾರ್ಟರ್ ಚೆನ್ನಾಗಿ ರಿಟರ್ನ್ ಕೊಟ್ಟಿತ್ತು, ಮತ್ತೆ ನೆಗೆಟಿವ್ ಆಗೋಯಿತು. ಹಾಗಾಗಿ ಇಲ್ಲೇನಾದರೂ ಒಳ್ಳೆ ಲೆವೆಲ್ಗಂತೂ ಬಂದಿದೆ, ಖಂಡಿತ ಇಲ್ಲ ಅಂತ ಹೇಳ್ತಾ ಇಲ್ಲ. ಕಂಪ್ನಿನಲ್ಲಿ ಫಂಡಮೆಂಟಲಿ ಏನು ತುಂಬ ಕೆಟ್ಟು ಹೋಗಿರೋಂಥ ಸ್ಥಿತಿ ಬಂದಿಲ್ಲ. ಈಗಲೂ ಕೂಡ ಸ್ವಲ್ಪ ಸೇಲ್ಸ್ ಕಮ್ಮಿ ಆಗಿದೆ, ಮತ್ತೊಂದೆಲ್ಲ ಕಮ್ಮಿ ಆಗಿದೆ. ಬಟ್ ಅರ್ನಿಂಗ್ ಪರ್ ಶೇರ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು ಈಗಲೂ ಕೂಡ ಹೆಲ್ದಿಯಾಗೇ ಇದೆ. ಬುಕ್ ವ್ಯಾಲ್ಯೂಗಿಂತ ಈಗಲೂ ಕೂಡ ಸ್ಟಾಕು ಜಾಸ್ತಿ ವ್ಯಾಲ್ಯೂಷನ್ ನಡೀತಾ ಇದೆ. ಆದರೆ ಇಲ್ಲೇನಾದರೂ ಒಂದು ಪೊಟೆನ್ಷಿಯಲ್ ಬೈಯರ್ ಬಂದರು ಅಂತಂದರೆ ಒಂದು ವಿತ್ ಗುಡ್ ವಾಲ್ಯೂಮ್, ಅದು ಆವಾಗ ಸ್ವಲ್ಪ ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ. DIಗಳು ಸಣ್ಣ ಪ್ರಮಾಣದಲ್ಲಿ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಆರ್ತಿ ಇಂಡಸ್ಟ್ರೀಸಲ್ಲಿ, ಆದರೆ ಪ್ರಮೋಟರ್ಗಳು ಆಚೆ ಹೋಗಿದ್ದಾರೆ. ನೋಡ್ತಗೋಣ ಇಲ್ಲಿಂದ ಏನಾದ್ರು ಒಂದು W ಪ್ಯಾಟರ್ನ್ ಆಗಿ ಟರ್ನ್ ಅರೌಂಡ್ ಆಗುತ್ತಾ ಅಂತ. ಆಗುವಂಥ ಸಾಧ್ಯತೆ ಇದೆ. ಆದರೆ ಅಂದರೆ ಅದಕ್ಕೆ ಪುರಾವೆ ಕೊಡೋ ಥರ ನಮಗೆ ಒಂದು ವಾಲ್ಯೂಮ್ ಬರಬೇಕು. ಆ ವಾಲ್ಯೂಮ್ ಬಂತು ಆರ್ತಿ ಇಂಡಸ್ಟ್ರೀಸ್ನಲ್ಲಿ ಇಲ್ಲಿಂದ ರಿಕವರಿ ಬಂತು ಅಂದರೆ ಅಂಥ ದಿನ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಇಂಥ ಸ್ಟಾಕ್ಗಳಲ್ಲಿ 100 ಡೇ 200 ಮೂವಿಂಗ್ ಆವರೇಜಿಂದ ಕೆಳಗಡೆ ಬಂದು ಟ್ರೇಡ್ ಆಗ್ತಿರೋಂಥ ಸ್ಟಾಕ್ಗಳಲ್ಲಿ ನಾವು ಯಾವಾಗ ರೈಸ್ ಆಗುತ್ತಲ್ಲ ಆವಾಗ ಆ್ಯಡ್ ಮಾಡ್ಕೊತ ಹೋಗಬೇಕು. ಯಾಕಂದರೆ ಡಿಪ್ ಏನು ಬೇಕಾದ್ರೂ ಆಗ್ಬೋದು. ಈ ಸಾಲಿಗೆ ಏಷ್ಯನ್ ಪೇಂಟ್ಸ್ ಕೂಡ ಸೇಲ್ಸ್ ಆಗುತ್ತೆ ಇವಾಗ. ಯಾಕೆಂದರೆ ವೀಕ್ಲಿ ಕ್ಯಾಂಡಲಲ್ಲಿ 200 ಡೇ ಮೂವಿಂಗ್ ಆವರೇಜ್ಗಿಂತ ಕೆಳಗಡೆ ಟ್ರೇಡ್ ಆಗ್ತಿರೋಂಥ ಯಾವುದೇ ಸ್ಟಾಕ್ ಆದರೂ ಅದು ಕನ್ಸಿಡರಬಲಿ ವೀಕ್ ಅಂತಲೇ. ಸೊ ನಾವಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ ತಪ್ಪು ಅಂತಲ್ಲ, ಆದರೆ ಸುಮಾರು ದಿನ ನೀವು ವೆಯ್ಟ್ ಮಾಡಬೇಕಾಗ್ತಾ ಹೋಗುತ್ತೆ ಆ ರಿಕವರಿ ಸಿಗೋಕ್ಕೆ. ಬೆಟರ್ ರಿಕವರಿ ಸಿಂಗಲ್
ತೋರಿಸಿದೆ ಅಂತಂದಾಗ ಆಗ ನಾವು ಆ್ಯಡ್ ಮಾಡ್ಕೊತ ಹೋದರೆ ಆಗ ಕ್ಯಾಪಿಟಲು ಬ್ಲಾಕ್ ಆಗ್ತಾ ಹೋಗೋದಿಲ್ಲ. ಅದೇ ರೀತಿಯಾಗಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಹೇಳಿ ಅಂದಿದ್ರಿ. ಇದು ಓಪನ್ ಆದಾಗಿಂದ ಹೇಳ್ತಾ ಇದ್ದೀನಿ, ಇನ್ನೂ ಏನು ಬಿಸ್ನೆಸ್ಸು ಏನು ಕತೆ ಅಂತ ಗೊತ್ತಿಲ್ಲ. ಬಜಾಜ್ ಫೈನಾನ್ಸಿಗೆ ಕಾಂಪಿಟೇಷನ್ ಕೊಡುವಂಥದ್ದು ಬಂದಿದೆ ಅಂತ ಹೇಳಿ ಅಷ್ಟೊಂದು ದೊಡ್ಡದಾಗಿ ನಡೀತಾರೆ. ಲಕ್ಕಿಲಿ ಈ ಕಂಪ್ನಿನಲ್ಲಿ ಸದ್ಯಕ್ಕೆ ಏನು ಬಾರೋಯಿಂಗ್ಸ್ ಅಂತ ಇಲ್ಲ, ಬಟ್ ಇವಾಗ ಹೊಸದಾಗಿ ಏನು ಸಾಲ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಅದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಗೆ ಡಿಪ್ಲಾಯ್ ಮಾಡೋಕ್ಕೆ ಹೋಯಿತು ಅಂತಂದರೆ ಕಂಪ್ನಿಯಲ್ಲಿ ಖಂಡಿತ ಒಂದು ರಿಜೆಕ್ಷನ್ ಬರ್ತಾ ಹೋಗುತ್ತೆ. 260 270 ಲೆವೆಲ್ ತನಕ ಸ್ಟಾಕ್ನ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಮೊದಲಿಂದ ಹೇಳಿದ್ವಿ. ಬಜಾಜ್ ಫೈನಾನ್ಸು ಒಳ್ಳೆ ಪ್ಲೇಯರು, ಒಳ್ಳೆ ವ್ಯಾಲ್ಯೂಷನ್ ಸಿಗ್ತಾ ಇರೋಂಥದ್ದು. ಹಾಗಾಗಿ ಅಂತ ಒಳ್ಳೆ ಸ್ಟಾಕ್ ಇದ್ದಾಗ ನಾವು ಯಾಕೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇನ್ನೂ ಕ್ಲಾರಿಟಿನೇ ಗೊತ್ತಿಲ್ಲ, ಬಿಸ್ನೆಸ್ ಏನಾಗುತ್ತೆ ಏನು ಕತೆ ಅಂತ ಇದರಲ್ಲಿ ಆ್ಯಡ್ ಮಾಡ್ಕೊಳೋದ್ರ ಅರ್ಥನೇ ಇಲ್ಲ. ಸೊ ನೋಡಿ, ನೀವು ನೋಡ್ತಾ ಬರೋದಾದರೆ ಆಲ್ಮೋಸ್ಟ್ ಒಂದು ಇದು ಓಪನ್ ಆದಾಗಿಂದ ಅದೇ ಝೋನಲ್ಲೇ ಇದೆ. 2024 ಫೆಬ್ರವರಿ ಜನವರಿಯಿಂದಲೂ ಈಗಲೂ ಕೂಡ ಅದೇ ರೇಂಜಲ್ಲೇ ಓಡಾಡ್ತಾ ಇದೆ. ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಟಿಟಾಗರು ಇದು ವ್ಯಾಗನ್ ವೀಲ್ಸು ಇದೆಲ್ಲ ಮಾಡೋಂಥ ಕಂಪ್ನಿ ಅಲ್ವಾ, ರೈಲ್ವೆ ಸೆಕ್ಟರಲ್ಲಿರುವಂಥ ಕಂಪ್ನಿ. ಸೊ ಒಂದು ಒಳ್ಳೆ ಕರೆಕ್ಷನ್ ಆಗಿದೆಯಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಆಲ್ ಟೈಮ್ ಹೈಯಿಂದ ಖಂಡಿತ 35% ಕರೆಕ್ಷನ್ ಆಗಿದೆ. ಏಗೇನ್ ಇಲ್ಲಿ ಒಂದು ವಾಲ್ಯೂಮ್ಗಳು ಸ್ವಲ್ಪ ಒಳ್ಳೆ ಪ್ರಮಾಣದಲ್ಲಿ ಆಗೋ ಥರ ಬರ್ತಾ ಇದೆ. 100 ಮೂವಿಂಗ್ ಆವರೇಜಿಂದ ಮೇಲ್ಗಡೆ ಹೋಗಿ ಒಂದು ಒಳ್ಳೆ ವಾಲ್ಯೂಮ್ ಬಂತು ಅಂತಂದರೆ ಒಂದು ಸ್ಲೈಟಾಗಿ ಒಂದು 1400 1500 ತನಕ ಒಂದು ರಿಕವರಿ ಬರ್ತಾ ಹೋಗ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ರೈಲ್ವೆ ಸೆಕ್ಟರ್ ಸ್ಟಾಕ್ಗಳು ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಲೇ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಬಜೆಟಲ್ಲಿ ಏನು ಹೇಳ್ತಾರೆ ಏನು ಕತೆ ಅನ್ನೋದ್ರ ಮೇಲೆ ಚೇಂಜಸ್ ಆಗ್ತಾ ಹೋಗ್ಬೋದು. ಫೆಬ್ರವರಿ ಬಜೆಟ್ ಬಂದಾಗ ಅಫ್ಕೋರ್ಸ್ ರೈಲ್ವೆ ಸೆಕ್ಟರ್ಗೆ ಒಂದು ಪುಷ್ನ ಕೊಡ್ತಾರೆ. ಅದರಲ್ಲಿ ಏನೊಂದು ಎಲೆಕ್ಟ್ರಿಫಿಕೇಷನ್ ಆಗಿರ್ಬೋದು, ಬುಲೆಟ್ ಟ್ರೈನ್ಸ್ ಆಗಿರ್ಬೋದು, ಅಥವಾ ಎಲ್ಲ ಕಡೆ ಡಬಲ್ ಟ್ರ್ಯಾಕ್ ಮಾಡೋದಾಗಿರ್ಬೋದು, ಅದೆಲ್ಲ ಬಂದಾಗ ಈ ಸ್ಟಾಕ್ಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಹೋಗುತ್ತೆ ಅಂತ ಅನಿಸುತ್ತೆ. ಸೊ ಅಲ್ಲಿ 15ನೇ ಎಕ್ಸಾಕ್ಟಾಗಿ ಟೈಮ್ ಮಾಡೋಕ್ಕಾಗೋದಿಲ್ಲ, ಅದಕ್ಕಿಂತ ಮುಂಚೆನೇ ಸ್ವಲ್ಪ ಸುಳಿವು ಗೊತ್ತಾಗ್ತಾ ಹೋಗುತ್ತೆ. ಅದರಲ್ಲಿ ಚಾರ್ಟ್ಸಲ್ಲಿ ವಿಸಿಬಲ್ ಕೂಡ ಆಗ್ತಾ ಹೋಗುತ್ತೆ. 35% ಕರೆಕ್ಷನಲ್ಲಿ ಸಿಕ್ಕಿದೆ, ಸ್ವಲ್ಪ ಓವರ್ ವ್ಯಾಲ್ಯೂಡ್ ಆದರೂ ಕೂಡ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಂಡು ಯೋಚನೆ ಮಾಡ್ಬೋದು. ಯಾಕಂದರೆ ರೈಲ್ವೆ ಸೆಕ್ಟರಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳು ಆಗೋದಿದೆ ದೇಶದಲ್ಲಿ. ಒಳ್ಳೆ ಲೆವೆಲಿಗೆ ಬಂದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. 1200 ವಿಚ್ ಇಸ್ ಎ ಗುಡ್ ಲೆವೆಲ್. ಒಂದು ಒಳ್ಳೆ ವಾಲ್ಯೂಮ್ ಬಂತು, ಇಲ್ಲಿಂದ ಏನಾದ್ರು ಟರ್ನ್ ಅರೌಂಡ್ ಆಯಿತು ಅಂತಂದರೆ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. 1400 1500 ಶಾರ್ಟ್ ಟರ್ಮ್ ಒಂದು ರೆಸಿಸ್ಟೆನ್ಸ್ಗಳಾಗಿರುತ್ತೆ. ಡಿಸ್ಕ್ಲೇಮರ್, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಮೈಂಡ್ ಟ್ರೀನಲ್ಲಿ ಇವತ್ತು ಒಂದು ಇಂಟ್ರಾಡೇನಲ್ಲಿ ಒಂದು ಟ್ರೇಡ್ ಇತ್ತು. ಏನು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿಂದ ಓಪನಿಂಗ್ ಆದಾಗಿಂದ ತುಂಬ ಮೇಲ್ಗಡೆ ಹೋಗಿತ್ತು. ನಾನು ಆಲ್ಮೋಸ್ಟ್ ಈ ಟೈಮಲ್ಲಿ ಯಾವಾಗಲೂ ಬಂದುಬಿಟ್ಟು ನೋಡಿದೆ, ಓಕೆ 6620ಕ್ಕೆ ಬಂದಿದೆ ಸ್ಟಾಕು ಅಂತ. ಸೊ ಇಂಥ ದಿನಗಳಲ್ಲಿ ನೋಡಿ, ಶಾರ್ಟಿಂಗ್ ಮಾಡಬೇಕು ಅಂದರೆ ತುಂಬ ಹುಷಾರಾಗಿರ್ಬೇಕು. ಯಾಕಂದರೆ ಇಡೀ ದಿನ ಒಂದು ಪಾಸಿಟಿವ್ ಮೂಮೆಂಟ್ ಕೊಟ್ಟಿದೆ ಅಂತಂದರೆ ನಾವು ತುಂಬ ಹುಷಾರಾಗಿರ್ತಾ ಹೋಗಬೇಕು. ಆದರೆ ಸ್ವಲ್ಪ ನೋಡ್ತಾ ಬನ್ನಿ ಯಾವ ಲೆವೆಲಿಗೆ ಬಂದಿದೆ ಅಂತ. 6500 ಅನ್ನೋದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್, ಅಂದರೆ ಆ ಲೆವೆಲ್ಗಿಂತ ಮೇಲ್ಗಡೆ ಬಂದು ಟ್ರೇಡ್ ಆಗ್ತಾ ಇದೆ ಯಾವುದು ಮೈಂಡ್ ಟ್ರೀ. ಆದರೆ ಆಲ್ ಟೈಮ್ ಹೈ ಇನ್ನೂ ಮೇಲ್ಗಡೆ ಇದೆ. ಸೊ ಇವಾಗ ಏನಾಗಿದೆ, ಆಲ್ ಟೈಮ್ ಹೈ ಹಿಂದೆ ಇದ್ದಂಥ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸಿಗೆ ಬಂದಿದೆ. ಇದು ಒಂದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಝೋನು. ಇವತ್ತು ಇಮಿಡಿಯೇಟಾಗಿ ಇದನ್ನ ಬಿಟ್ಟು ಮೇಲ್ಗಡೆ ಹೋಗೋ ಥರ ಕ್ಲೋಸಿಂಗ್ ಕೊಡುತ್ತೆ ಅಂತ ನಂಗೆ ಅನಿಸಿರಲಿಲ್ಲ. ಅಂದರೆ ಇಲ್ಲಿ ಒಂದು ಪಾಸೇ ಆಗ್ಬೋದು ಅಂತ ಒಂದು ಅಸಂಪ್ಷನ್ ಇತ್ತು. ಅದಕ್ಕೆ ತಕ್ಕಂಗೆ ನಮಗೆ ಚಾರ್ಟಲ್ಲಿ ಹೇಳಬೇಕು, ಅನ್ಕೊತಿದ್ದಂಗೆ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಇಲ್ಲಿ ಒಂದು ದೊಡ್ಡದಾಗಿ ಒಂದು ಬಾರ್ ಬರ್ತಾ ಹೋಯಿತು 6550. ಐ ಥಿಂಕ್ ಈ ಒಂದು 5 ಮಿನಿಟ್ಸ್ 15 ಮಿನಿಟ್ಸ್ ಬಾರಲ್ಲೇ ನಾವು ಎಕ್ಸಿಟ್ ಮಾಡ್ಕೋಬೇಕಾಯಿತು, ಅಥವಾ 6550. ಐ ಥಿಂಕ್ ಇದಾದಮೇಲೆ ಇಲ್ಲಿಂದ ಇಲ್ಲಿ ಬಂದು ಇವಾಗ ಯಾವಾಗ ಕೆಳಗಡೆ ಬರ್ತಾ ಹೋಯಿತು ಅಲ್ಲೆಲ್ಲ ನಾನು ಹ್ಯಾಂಡ್ ಮಾಡಿಕೊಂಡೆ. 5 ಮಿನಿಟ್ಸ್ 15 ಮಿನಿಟ್ಸಲ್ಲಿ ತುಂಬ ಬೇರೆ ಥರ ಕಾಣುತ್ತೆ ನೋಡಿ. ಇಲ್ಲಿ 5 ಮಿನಿಟ್ಸಲ್ಲಿ ಕೆಳಗಡೆ ಬಂದು ಮೇಲ್ಗಡೆ ಹೋಗಿತ್ತು. ವಾಪಸ್ ಯಾವಾಗ ಅದು ಲೋ ಸ್ಟ್ರಕ್ಚರ್ ಮಾಡ್ಕೊತ ಬಂತು, ಐ ಥಿಂಕ್ 6500 6606 ತೊಗೊಂಡು 6550 ಅಂದರೆ ಆಲ್ಮೋಸ್ಟ್ ಒಂದು 50-60 ಪಾಯಿಂಟ್ಸ್ ನಮಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ತು ಇವತ್ತು. ಯಾವುದರಲ್ಲಿ ಮೈಂಡ್ ಟ್ರೀನಲ್ಲಿ ಈ ಥರ ಮಾರಬಜು ಕ್ಯಾಂಡಲ್ ಮಾಡಿದಾಗ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಏನಾಗ್ತಾ ಹೋಗುತ್ತೆ ಅಂತಂದರೆ ಅದೇ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಥರ ಆಗ್ತಾ ಹೋಗುತ್ತೆ. ನೋಡಿ 11-12 ಗಂಟೆಗೆ ಮಾಡಿದಂಥದ್ದು ಮಾರಬಜು ಕ್ಯಾಂಡಲ್ ಇಡೀ ದಿನ ಅದೇ ಝೋನಲ್ಲಿ ಉಳಿತಾ ಹೋಯಿತು. ಬಟ್ ಒಂದೊಂದ್ಸಲ ಇದು ಸಪೋರ್ಟ್ ಥರ ಕೂಡ ಆಗ್ತಾ ಹೋಗುತ್ತೆ, ಇದು ರೆಸಿಸ್ಟೆನ್ಸ್ ಥರ ಕೂಡ ಆಗ್ತಾ ಹೋಗುತ್ತೆ. ಇದ್ರ ಮೇಲ್ಗಡೆ ಹೋಗಿದ್ರೆ ನಾವು ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೋಬೇಕಾಗಿತ್ತು, ವಿಚ್ ಇಸ್ ತುಂಬ ಹತ್ತಿರ ಇದೆ. ಬಟ್ ಕಂಪೇರ್ ಟು ರಿಸ್ಟು ರಿವಾರ್ಡ್ ಅಂತ ನೋಡಿದ್ರೆ ನಿಮಗೆ 1:3 ರಿಸ್ಟು ರಿವಾರ್ಡ್ ಕೂತ್ಕೊಂತು. ಎಕ್ಸಾಕ್ಟಾಗಿ ಟಾಪಿಕ್ ಬಾಟಮ್ಗೆ ಅಂತ ಹಿಡಿಯೋಕೆ ಹೋಗಬಾರ್ದು. ರೌಂಡ್ ಲೆವೆಲು 6540 ಸರಿಸುಮಾರು ಆ ಝೋನ್ ಹತ್ರ ಬಂದುಬಿಟ್ಟು ವಾಪಸ್ ಮತ್ತೆ ಟರ್ನ್ ಅರೌಂಡ್ ಆಯಿತು ನೋಡಿ. 6547ಗೆ ಬಂದಿದೆ. 6550ರಲ್ಲಿ ಎಕ್ಸಿಟ್ ಮಾಡಿದ್ದು. ಇಂಥ ಸ್ಟಾಕ್ಗಳು ಯಾಕೆ ನೋಡಿ, ಇಂಥ ಗ್ಯಾರಂಟಿ ಇರೋದಿಲ್ಲ. ಯಾಕೆಂತಂದರೆ ಇಡೀ ದಿನ ಪಾಸಿಟಿವ್ ಆಗಿದೆ. ಸೊ ನೀವು ಒಂದು ಅಸಂಪ್ಷನ್ ತೊಗೊಂಡು ಬರ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಫಸ್ಟ್ ಆಫ್ ಆಲ್ ಅವತ್ತಿನೇನು ಟ್ರೆಂಡ್ ನಡೀತಾ ಇದೆಯೋ ಮಾರ್ಕೆಟಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಅದ್ರ ವಿರುದ್ಧ ಹೋಗ್ತಾ ಇದ್ದೀವಿ. ಹಾಗಾಗಿ ಹೈ ಕ್ವಾಂಟಿಟಿನ ನಾವು ಅಂಥ ಟೈಮಲ್ಲಿ ಆ್ಯಡ್ ಮಾಡ್ಕೊಳಕ್ಕಾಗೋದಿಲ್ಲ. ಬಟ್ ಒಂದು 40-50 ಪಾಯಿಂಟ್ಗಳು ಆಪರ್ಚುನಿಟಿ ಇದೆ ಅಂತಂದಾಗ ನಾವು ಒಂದು ಸಣ್ಣ ಕ್ವಾಂಟಿಟಿನ ಟೆಸ್ಟ್ನ ಮಾಡ್ಬೋದು. ಸೊ ತುಂಬ ದೊಡ್ಡ ಕ್ವಾಂಟಿಟಿ ಇಂಥ ಸ್ಟಾಕ್ಗಳಲ್ಲಿ ಟ್ರೇಡ್ ಮಾಡೋಕ್ಕೆ ಆಗೋದಿಲ್ಲ ಇಂಥ ಒಂದು ಸಿಚುವೇಷನಲ್ಲಿ. ಯಾಕೆಂದರೆ ಇಡೀ ದಿನ ಪಾಸಿಟಿವ್ ಆಗಿದೆ, ಮಾರಬಜು ಕ್ಯಾಂಡಲ್ ಬಂದಿದೆ, ಅಲ್ಲಿಂದ ಏನೋ ಒಂದು ಸಣ್ಣ ಮೂವ್ಮೆಂಟ್ ಆಗ್ತಾ ಇದೆ ಅಂತ ನಾವು ನೆಗೆಟಿವಿಟಿ ತೊಗೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಇದನ್ನು ನಾವು ಬೆಲೆ ಕೊಡ್ದಂಗೆ ಆಗೋಗ್ಬಿಡುತ್ತೆ. ಆದರೆ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಮತ್ತೊಂದು ಈ ದೊಡ್ಡ ರೇಂಜ್ ಇದ್ದಾಗ ಅದರಲ್ಲಿ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆದ್ರೂ ನಮಗೆ ಒಂದು 20-30 ಪಾಯಿಂಟ್ಗಳು ಆರಾಮಾಗಿ ಸಿಗ್ತಾ ಹೋಗುತ್ತೆ. ಆ ಒಂದು ಸೆಟಪ್ಪಲ್ಲಿ ತಗೊತಾ ಇದ್ದಾಗ ನಾವು ಸಣ್ಣ ಕ್ವಾಂಟಿಟಿನಲ್ಲೇ ಟ್ರೇಡ್ ಮಾಡಬೇಕು. ಮತ್ತು ಯಾರಿಗೇ ಆದ್ರೂ ಕೂಡ ಒಂದು ಕ್ವಾಂಟಿಟಿ ಕ್ಯಾಪ್ಚರ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಅಂದರೆ ಪಾಯಿಂಟ್ಸು ನನಗೊಂದು 30 ಪಾಯಿಂಟು 40
40 ಪಾಯಿಂಟು ಕ್ಯಾಪ್ಚರ್ ಮಾಡೋಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ, ಒಂದು 10-20 ಪಾಯಿಂಟಿಗೆ ನಾನು ಎಕ್ಸಿಟ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಮೇಯ್ನು ನಮಗೆ ಆ ಭಯ ಯಾಕೆ ಬಂದಿರುತ್ತೆ ಅಂತಂದರೆ ಬಿಕಾಸ್ ಆಫ್ ದ ಕ್ವಾಂಟಿಟಿ. ಸೊ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ನಾವು ಆ ಥರದ್ದು ಪ್ಲ್ಯಾನ್ ಮಾಡ್ತಾ ಹೋದರೆ ಆಗ ಖಂಡಿತವಾಗ್ಲೂ ಅದನ್ನ ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತೀನಿ. ಜೊತೆಗೆ ಕ್ರೂಡು ನೋಡಿ, ಕ್ರೂಡ್ ಇನ್ನೂ ಅದೇ ಲೆವೆಲಲ್ಲಿ ನಡೀತಾ ಇದೆ. ಕ್ರೂಡ್ ಏನಾದ್ರು ಬೌನ್ಸ್ ಆಯಿತು ಅಂತಂದರೆ ನೋಡ್ತಾ ಹೋಗಬೇಕು ಯಾವ ರೀತಿಯಾಗಿ ಪರಿಣಾಮ ಬೀಳ್ತಾ ಹೋಗುತ್ತೆ ಅಂತ. ಸುಮಾರು ದಿನದಿಂದ ಒಂದೇ ರೇಂಜಲ್ಲಿ ನಿಂತಿದೆ ಕ್ರೂಡು. ಈಗ ಒಂದು ವಾಲಟಿಲಿಟಿ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಇದೆ. ಅದು ನಾಳೆ ನಾಡಿದ್ದು ಯಾವ್ದು ಬೇಕಾದರೂ ಆಗ್ತಾ ಹೋಗ್ಬೋದು. ಈ ಎಕ್ಸ್ಪೈರಿ ತುಂಬ ಒಂದು ಹುಷಾರಾಗಿರಬೇಕಾಗುತ್ತೆ ಬಿಕಾಸ್ ಆಫ್ ದ ಕ್ರೂಡ್. ನೋಡಿ, ಸುಮಾರು ಆಲ್ಮೋಸ್ಟ್ ಸೆಪ್ಟೆಂಬರಿಂದ ಇದೇ ಝೋನಲ್ಲಿದೆ ಕ್ರೂಡು. ಅದರಿಂದ ಕೆಳಗಡೆ ಹೋಗೋಕ್ಕಾಗಿಲ್ಲ, ಬಟ್ ಇಲ್ಲಿಂದ ಬೌನ್ಸ್ ಬರುತ್ತಾ ಏನೋ ಅನ್ನೋದನ್ನು ನೋಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಗೋಲ್ಡು ಮತ್ತೆ ತಿರ್ಗಿ ನಾವು ಅಂದ್ಕೊಂಡಂಗೆ ಈ ಝೋನ್ನ ಬಿಟ್ಟು ಹೋಯಿತು ಅಂತಂದರೆ ಅದು ಆಲ್ ಟೈಮ್ ಹೈ ಕಡೆಗೆ ಹೋಗುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಗೋ ಥರ ಅನ್ನಿಸ್ತಾ ಇದೆ. ಸೊ ಒಂದು ನಿಮಿಷ, ಅದೇನೋ ಕ್ಲಿಕ್ ಆಗೋಯಿತು. ಸೊ ಗೋಲ್ಡ್ ರೇಟ್ ಅಂತ ನೋಡ್ತಾ ಬರೋದಾದರೆ ಈ ಒಂದು 77,000 ಝೋನ್ನ ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ಈಗ ಮತ್ತೆ ಆಲ್ ಟೈಮ್ ಹೈ ಕಡೆಗೆ ಹೋಗೋ ಥರ ಕಾಣಿಸ್ತಾ ಇದೆ ಗೋಲ್ಡು. ಸೊ ಇಲ್ಲಿ ಒಂದು ಸ್ಕ್ವೀಸ್ ಆಗ್ತಾ ಬರ್ತಾ ಇತ್ತು ಪ್ಯಾಟರ್ನ್ ಪ್ರಕಾರ. ಇದು ಒಂದು ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಇದು ಒಂದು ಬುಲ್ಲಿಶ್ ಸೆಂಟಿಮೆಂಟ್ ಆಗಿರುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ನೋಡೋಣ ತಿರ್ಗಾ ಮತ್ತೆ 80,000ಕ್ಕೆ ಹೋಗುತ್ತಾ ಗೋಲ್ಡ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಚೈನಾದಲ್ಲಿ ಮತ್ತೆ ಇವಾಗ ಅವ್ರದ್ದು ಏನು ಸೆಂಟ್ರಲ್ ಬ್ಯಾಂಕ್ ಇದೆ ಅವರು ಗೋಲ್ಡ್ ರಿಸರ್ವ್ನ ಸ್ವಲ್ಪ ದಿನ ತಟಸ್ಥವಾಗಿ ಇಟ್ಟಿದ್ರು, ಸುಮಾರು ಬೈ ಮಾಡಿದ್ರು, ಸ್ವಲ್ಪ ದಿನದಿಂದ ಏನೂ ತೊಗೊಂಡಿರಲಿಲ್ಲ. ಈಗ ಮತ್ತೆ ತೊಗೊಳಕ್ಕೆ ಶುರು ಮಾಡಿದ್ದಾರೆ, ಅದಕ್ಕೋಸ್ಕರ ಮತ್ತೆ ಡಿಮ್ಯಾಂಡ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇಂಡಿಯಾದಲ್ಲಂತೂ ಯಾವಾಗಲೂ ಗೋಲ್ಡ್ ಬೈ ಮಾಡ್ತಾನೆ ಇರ್ತಾರೆ, ಹಾಗಾಗಿ ಮತ್ತೆ ಮೇಲೆ ಹೋಗ್ತಾ ಇರ್ಬೋದು. USD INR ಈಗಲೂ ಕೂಡ ಕೆಳಗಡೆ ಬಂದಿದೆ. ಇವತ್ತು ಕೂಡ ರುಪಿ ರೆಕಾರ್ಡ್ ಲೋನ ಮಾಡಿದೆ, ಅಂದರೆ ದಿನಕ್ಕೂ ರುಪಿ ವ್ಯಾಲ್ಯೂನ ಕಳ್ಕೊತಾನೆ ಇದೆ. ಸೊ ನೋಡೋಣ ಇದು ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ ಅಂತ. 83 ಈ ಲೆವೆಲ್ಗೆ ಬರ್ಬೋದು ಅಂತ ಹಿಂದೆ ಮಾತಾಡಿದ್ವಿ, ಬಟ್ ಆ ಥರ ಬರುವಂಥ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಇದು ತುಂಬ ಒಂದು ನೋಡಿ ಇಂಪಾರ್ಟೆಂಟ್ ಯಾಕಾಗ್ತಾ ಹೋಗುತ್ತೆ ಅಂತಂದರೆ ಇದು ಬ್ಯಾಂಕಿಂಗ್ ಸೆಕ್ಟರ್, ಇಂಡಿಯನ್ ಬ್ಯಾಂಕಿಂಗ್ ವಿಚ್ ಇಸ್ ರುಪಿ ಮೇಲೆ ಡೆವಲಪ್ ಆಗಿ ಅಂದರೆ ಡಿಪೆಂಡ್ ಆಗಿರುವಂಥ ಸೆಕ್ಟರ್ಗೆ ಒಂದು ತುಂಬ ಮಾರಕವಾದದ್ದು ಇದು. ಅದೇ ರೀತಿಯಾಗಿ IT ಸೆಕ್ಟರ್ಗೆ ತುಂಬ ಪಾಸಿಟಿವ್, ಯಾಕೆಂತಂದರೆ ಡಾಲರಲ್ಲಿ ದುಡ್ಡನ್ನ ತೊಗೊತಾರೆ, ಇಲ್ಲಿ ರುಪಿನಲ್ಲಿ ಸಂಬಳ ಕೊಡ್ತಾ ಇರ್ತಾರೆ. ಹಾಗಾಗಿ ಅವೆರಡು ಸೆಕ್ಟರ್ಗೆ ತುಂಬ ಇಂಪಾರ್ಟೆಂಟ್. ಆದರೂ ಕೂಡ IT ಸೆಕ್ಟರು ಆಲ್ ಟೈಮ್ ಹೈನ ರೀಚ್ ಆಗೋಕ್ಕಾಗಿಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು ಅಥವಾ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಆಗಿರ್ಬೋದು, ಅದು ಒಂದು ನೆಗೆಟಿವಿಟಿನ ತರೋಕ್ಕಾಗಿಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಸಿಚುವೇಶನ್ ಅಂತ ಅನ್ಸುತ್ತೆ, ಯಾಕೆಂದರೆ ಮಾರ್ಕೆಟ್ ಕೂಡ ಆಲ್ ಟೈಮ್ ಹೈ ಹತ್ತಿರ ಇದೆ, USD INR ಕೂಡ ಆಲ್ಮೋಸ್ಟ್ ಆಲ್ ಟೈಮ್ ಹತ್ತಿರ ಇದೆ, ಗೋಲ್ಡ್ ಕೂಡ ಆಲ್ ಟೈಮ್ ಹತ್ತಿರ ಇದೆ. ಯಾವುದು ಕೂಡ ಕೆಳಗಡೆ ಹೋಗೋ ಥರ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಇಂಥ ಟೈಮಲ್ಲಿ ಕ್ರೂಡ್ ಒಂದೇ ಕೆಳಗಡೆ ಇರುವಂಥದ್ದು. ಕ್ರೂಡ್ ಏನಾದರೂ ಈಗ ಬಂಪಪ್ ಆಯಿತು ಅಂತಂದರೆ ಇವು 3 ಸೆಕ್ಟರ್ಗಳು ಇಂಪ್ಯಾಕ್ಟ್ ಆಗುತ್ತೆ ಏನು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಡಿಸೆಂಬರ್ 8 ಮತ್ತು ಜನವರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ಗೆ. ನೋಡೋಣ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.